ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಿತ್ರದುರ್ಗದ ಹುಡುಗಿ. ನಾನಿವತ್ತು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಬಿಕಾಸ್ ನಾನಿವತ್ತು ಸೋಲೋ ಡೇಟ್ ಹೊಂಟೀನಿ, ಅದು ನಮ್ಮ ದುರ್ಗದಲ್ಲೇ. ಬಿಕಾಸ್ ನಾನು ಲೈಫಲ್ಲಿ ಈ ಥರ ಯಾವತ್ತೂ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇದೊಂಥರ ಮಿಕ್ಸ್ ಫೀಲಿಂಗ್ ಇದೆ ನನಗೆ. ಒಂದು ಕಡೆ ಸಿಕ್ಕಾಪಟ್ಟೆ ಶೈನೆಸ್ ಇದೆ, ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಖುಷಿ ಇದೆ. ಯಾಕಂದರೆ ನಾನಿವತ್ತು ಫಾರ್ ದಿ ಫಸ್ಟ್ ಟೈಮ್ ಸೋಲೋ ಡೇಟ್ ಹೊಂಟೀನಿ ಅಂತ. ಇನ್ನೊಂದು ಯಾರು ಏನು ಅನ್ಕೊಂತಾರೋ ಅನ್ನೋ ಭಯ ಇನ್ನೊಂದು ಕಡೆ. ಅಂತೂ ಫುಲ್ ಧೈರ್ಯ ಮಾಡಿಬಿಟ್ಟು ಡಾಮಿನೋಸಿಗೆ ಬಂದು ಪಿಜ್ಜಾ ಆರ್ಡ್ರ್ ಮಾಡಿದೆ. ಫಸ್ಟಿಗೆ ನನಗೆ ಸಿಕ್ಕಾಪಟ್ಟೆ ಶೈನೆಸ್ ಫೀಲ್ ಆಯಿತು. ಸೊ ಅದಕ್ಕೋಸ್ಕರ ಯಾರು ಏನು ಅನ್ಕೊಂತಾರೋ ಅಂತ ಏರ್ಪೋರ್ಟ್ಸ್ ಹಾಕ್ಕೊಂಡು ಆರಾಮಾಗಿ ಮೂವಿನ ಎಂಜಾಯ್ ಮಾಡ್ಕೊತ ಪ್ರಿಟೆಂಡ್ ಮಾಡ್ತಿದ್ದೆ. ಮೂವಿನ ಎಂಜಾಯ್ ಮಾಡ್ತಾನೆ ಇರಲಿಲ್ಲ, ಎಲ್ಲೋ ಒಂದು ಕಡೆ ಭಯ ಇತ್ತು, ಯಾರು ನನ್ನ ಬಗ್ಗೆ ಏನು ಅನ್ಕೊಂತಾರೋ ಅಂತ. ಅದಾದಮೇಲೆ ತಿಂತ ಜನಗಳನ್ನ ನೋಡ್ತಾ ನನಗೆ ಅನ್ನಿಸ್ತು ನಾನು ಕಂಫರ್ಟಬಲ್ ಆಗಿದ್ದೀನಿ, ಆರಾಮಾಗಿ ಕೂತಿದ್ದೀನಿ, ಆರಾಮಾಗಿ ನನ್ನ ದುಡ್ಡಲ್ಲಿ ನಾನು ಪಿಜ್ಜಾನ ಎಂಜಾಯ್ ಮಾಡ್ತಾಯಿದ್ದೀನಿ ಅಂತ. ಅದಾದಮೇಲೆ ಒಂಥರ ಖುಷಿ ಆಯಿತು. ಇನ್ನೊಂದು ಕಡೆ ಫುಲ್ ಶೈನೆಸ್ ಸ್ವಲ್ಪ ಇತ್ತು. ಬರ್ತಾ ನನಗೆ ಆ ಶೈನೆಸ್ಸು ಸಮೇತ ಕಂಪ್ಲೀಟಾಗಿ ಎರಾಡಿಕೇಟ್ ಆಯಿತು. ನಾವು ಕೆಲವೊಂದು ಸಲ ಎಷ್ಟು ಡಿಪೆಂಡ್ ಆಗ್ತೀವಿ ಅಂದರೆ ನಮ್ಮ ಸ್ವಂತ ಲೈಫಿನ ಮ್ಯಾಟ್ರನ್ನ ಬೇರೆಯವ್ರಿಗೆ ಹೇಳಿಬಿಟ್ಟು ಅವ್ರ ಒಪಿನಿಯನ್ ತೊಗೊಂಡ್ಬಿಟ್ಟು ಆ ಜೀವನನ ನಡೆಸ್ತಿರ್ತೀವಿ, ಅಥವಾ ಆ ಡಿಸಿಷನ್ನ ತೊಗೊಂಡಿರ್ತೀವಿ. ನಾವು ಎಷ್ಟು ಹುಚ್ಚರಿರ್ತೀವಲ್ವ. ಅದಕ್ಕೋಸ್ಕರ ಈ ಸೋಲೋ ಡೇಟ್ ಬನ್ನಿ, ನಿಮ್ಮ ಆಲೋಚನಾ ಶಕ್ತಿನ ವೃದ್ಧಿ ಮಾಡ್ಕೊಳ್ಳಿ. ಎಲ್ಲ ಮುಗಿಸ್ಕೊಂಡು ರೂಪಕ್ಕನ್ನು ಮಾತಾಡಿಸಿ ತುಂಬ ದಿನ ಆಯಿತು. ಸೊ ಇವ್ರ ಮನೆಗೆ ಬಂದು ಆರಾಮ್ ಟೀ ಕುಡಿದು ಅಜ್ಜಿನ ಮತ್ತು ಇವ್ರನ್ನ ಮಾತಾಡಿಸ್ಕೊಂಡು ಮನೆಗೆ ಬಂದೆ. ಸೊ ಕಮೆಂಟ್ ಮಾಡಿ ಹೇಗಿತ್ತು ನನ್ನ ಸೋಲೋ